students, welcome to the second PUC Computer Science online class. Myself Umesh, your computer science lecturer. Students, we are in the chapter of Boolean algebra. Note this point, the class number 4 students. So, you note class number 4 students. In the previous class, we have successfully completed some concept students. So, you are familiar with De Morgan's theorem. And you know very well how to simplify the Boolean functions or Boolean expressions using some methods. Our methods and you are familiar with the duality theorem. So 3 rules are change or to and to or, and change each 0 to 1 and each 1 to 0. This is common duality theorem anta ಹೇಳಿದ್ರು. ಹಾಗೆ algebraic method ಇಂದ ನಿಮ್ಮ ಒಂದು ಬೂಲಿಯನ್ ಫಂಕ್ಷನ್ಸ್ ನ ಆರ್ ಎಕ್ಸ್ಪ್ರೆಷನ್ಸ್ ನ ಸಿಂಪ್ಲಿಫೈ ಮಾಡೋದು ಕೂಡ ಕಲ್ತ್ವಿ. ಬನ್ನಿ ಸ್ಟೂಡೆಂಟ್ಸ್, ಇವತ್ತು ಹೊಸ ಕಾನ್ಸೆಪ್ಟ್, ಯು ಆರ್ ಆಲ್ರೆಡಿ ಫೆಮಿಲಿಯರ್ ವಿತ್ ಡಿ ಮಾರ್ಗನ್ಸ್ ಥಿಯರಮ್. ಸೊ ಡಿ ಮಾರ್ಗನ್ಸ್ ಥಿಯರಮ್ ಇಂದ ಹೇಗೆ ಸಿಂಪ್ಲಿಫೈ ಮಾಡೋದು ಅನ್ನೋದು ಇವತ್ತಿನ ಕಾನ್ಸೆಪ್ಟ್. ಡಿ ಮಾರ್ಗನ್ಸ್ ಥಿಯರಮ್ ಅಂಡ್ ಕಾಂಪ್ಲಿಮೆಂಟ್ ಮೆಥಡ್ ಬೋತ್ ಆರ್ ಸಿಮಿಲರ್. ಕಾಂಪ್ಲಿಮೆಂಟ್ ಮೆಥಡ್ ಅಂತಂದ್ರೆ ಹೋಲ್ ಕಾಂಪ್ಲಿಮೆಂಟ್ ಕೊಟ್ಟಿರೋಲ್ಲ. ಡಿ ಮಾರ್ಗನ್ಸ್ ಥಿಯರಮ್ ಅಂತಂದ್ರೆ ಹೋಲ್ ಕಾಂಪ್ಲಿಮೆಂಟ್ ಕೊಟ್ಟಿರ್ತಾರೆ. ಹೋಲ್ ಕಾಂಪ್ಲಿಮೆಂಟ್ ಕೊಟ್ಟಿಲ್ಲ ಅಂತಂದ್ರೆ ನೀವು ಹೋಲ್ ಕಾಂಪ್ಲಿಮೆಂಟ್ ಹಾಕೋಬೇಕು. ಹೋಲ್ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ಅಲ್ಲಿಂದ ಡಿ ಮಾರ್ಗನ್ಸ್ ಥಿಯರಮ್ ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬಹುದು. ನೆನಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. ಬನ್ನಿ ಪ್ರಾಬ್ಲಮ್ ನಂಬರ್ 1. ಇಟ್ ಇಸ್ ಎ ಬಿ ಕಾಂಪ್ಲಿಮೆಂಟ್ ಪ್ಲಸ್ ಸಿ ಕಾಂಪ್ಲಿಮೆಂಟ್ ಡಿ ಕಾಂಪ್ಲಿಮೆಂಟ್. ಹೇಗೆ ಸಿಂಪ್ಲಿಫೈ ಮಾಡೋದು? ಸಿ, ದ ಫಸ್ಟ್ ಸ್ಟೆಪ್, ಯು ಶುಡ್ ಕಾಂಪ್ಲಿಮೆಂಟ್ ಆಲ್ ಸ್ಟೂಡೆಂಟ್ಸ್. So ಎಲ್ಲದನ್ನು ಇದರ ಕಾಂಪ್ಲಿಮೆಂಟ್ ನ ಮಾಡ್ಕೊಳ್ಳಿ. The first step, A B complement plus C complement D complement. ನಾನು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹೋಲ್ ಕಾಂಪ್ಲಿಮೆಂಟ್ ಹಾಕೊಂಡಿದ್ದೀನಿ. ಸೊ ನೀವು ಇದನ್ನ ಡಿ ಮಾರ್ಗನ್ಸ್ ಥಿಯರಮ್ ಸಿಂಪ್ಲಿಫಿಕೇಶನ್ ಅಂತ ಅದು ತಗೊಳ್ಳಿ, ಕಾಂಪ್ಲಿಮೆಂಟ್ ಫಾರ್ಮ್ ಆಫ್ ಸಿಂಪ್ಲಿಫಿಕೇಶನ್ ಅಂತ ಅದು ತಗೊಳ್ಳಿ. So now you should assume this is x and this is y. ಇಷ್ಟು ಪೋರ್ಷನ್ ನ ನೀವು x ಅಂತ ತಿಳ್ಕೊಳ್ಳಿ, ಇಷ್ಟು ಪೋರ್ಷನ್ ನ ನೀವು y ಅಂತ ತಿಳ್ಕೊಳ್ಳಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. You know very well the rules of De Morgan's first theorem. X plus y whole complement equals x complement into y complement. ನೆನಪಿದೆಯಾ? So next ಏನಂತ ಕೊಡ್ವಿ? x into y whole complement equals x complement plus y complement. These are all two theorems. De Morgan's first theorem, De Morgan's second theorem. But students complete ಮಾಡೋಣ. ಇದನ್ನ ಹೇಗೆ ಸಿಂಪ್ಲಿಫೈ ಮಾಡೋದು? x y plus ಇದೆ, again plus ಅದು into ಆಗುತ್ತೆ. ನೋಡಿ ಇದಿಷ್ಟು x, a b complement whole complement into c complement d complement whole complement. So first theorem na ಇಲ್ಲಿ ಸಕ್ಸಸ್ಫುಲ್ ಮಾಡಿದೀವಿ. So you can assume this is called x and this is called y. ನೀವೇ ಮೈಂಡ್ ಅಲ್ಲಿ ಅಸ್ಯೂಮ್ ಮಾಡ್ಕೋಬೇಕು. And ಈಗ ನೋಡಿ ಇದು x ಆಗುತ್ತೆ, ಇದು y ಆಗುತ್ತೆ, which means x into y. ಈ ಫಾರ್ಮುಲಾ x into y whole complement equals x complement plus y complement. ಐಡಿಯಾ ಬರ್ತಾ ಇದೆಯಾ? x into y whole complement equals x complement plus y complement. Come here students. So x complement plus b ಗೆ ಎರಡು ಕಾಂಪ್ಲಿಮೆಂಟ್ ಬಂತು, b ಡಬಲ್ ಕಾಂಪ್ಲಿಮೆಂಟ್. again c ಗೆ ಎರಡು ಕಾಂಪ್ಲಿಮೆಂಟ್ ಪ್ಲಸ್ d ಗೆ ಎರಡು ಕಾಂಪ್ಲಿಮೆಂಟ್. ಇದು ಯಾವ ಫಾರ್ಮುಲಾ ಅಂತಂದ್ರೆ ಡಿ ಮಾರ್ಗನ್ ಸೆಕೆಂಡ್ ಥಿಯರಮ್. You should assume this is x and this is y. x into y whole complement equals x complement plus y complement. x complement ಅಂದ್ರೆ a complement, y ಅಂತಂದ್ರೆ b complement. but b already ಒಂದು ಕಾಂಪ್ಲಿಮೆಂಟ್ ಇರುತ್ತೆ, ಎರಡು ಕಾಂಪ್ಲಿಮೆಂಟ್ ಬಂದಿದೆ. ಸೇಮ್ ಫಾರ್ಮುಲಾ ಹಿಯರ್ ಆಲ್ಸೋ. ಐಡಿಯಾ ಬರ್ತಾ? ಸ್ಟೆಪ್ ಬೈ ಸ್ಟೆಪ್ ಹಾಗೆ ಕಂಟಿನ್ಯೂ ಮಾಡಿ ಸ್ಟೂಡೆಂಟ್ಸ್. The next one, a complement plus b double complement is equal to b. c double complement is equal to d. double complement is equal to d. ಇನ್ವಲ್ಯೂಷನ್ ಲಾ ನೆನಪಿದೆಯಾ? ಸೊ ಈಗ ಎರಡು ಎಕ್ಸ್ಪ್ರೆಷನ್ ಸಿಕ್ಕಿದೆ, ನೀವು ಆಲ್ಜಿಬ್ರಿಕ್ ಮೆಥಡ್ ತರ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. a complement into c plus a complement into d. ಒಂದರಿಂದ ಎರಡನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. a complement c, a complement d, again b c, again b
a complement d bc bd ಯಾವ್ದಾದ್ರು ಸಿಂಪ್ಲಿಫೈ ಆಗುತ್ತಾ ನೋಡಿ ಯಾವುದು ಸಿಂಪ್ಲಿಫೈ ಆಗಲ್ಲ ಇಲ್ಲಿಗೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ಡ್ ಇಷ್ಟೇ ಆನ್ಸರ್ ಡಿ ಮಾರ್ಗನ್ಸ್ ಥಿಯರಮ್ we can say complement form also any confusion students is it clear again I am explaining a b complement plus c complement d complement ಮೊದಲಿಗೆ whole complement ಹಾಕೊಂಡ್ಬಿಡಿ consider it is x it is y x plus y whole complement ಆಯ್ತು first theorem x complement into y complement again ಇಲ್ಲಿ ಬರೋಷ್ಟಕ್ಕೆ ಇದನ್ನ xy ಅಂತ ತಿಳ್ಕೊಳ್ಳಿ ಇದನ್ನ xy ಅಂತ ತಿಳ್ಕೊಳ್ಳಿ ಸೆಕೆಂಡ್ ಥಿಯರಂ x into y whole complement equals x complement plus y complement same formula double complement ಇರೋದೆಲ್ಲನೂ it becomes variable again you should multiply that variables yes funny students problem number 2 ಯಾವುದು problem number 2 ಇಲ್ಲಿದೆ ನೋಡಿ x y z plus x complement y whole complement ಅವನ ಪ್ರಾಬ್ಲಮ್ ಅಲ್ಲಿ ಕೊಟ್ಬಿಟ್ಟಿದ್ದಾನೆ ನೀವೇ ಟೆನ್ಷನ್ ತಗೊಳ್ಳೋಂತ ನೆಸೆಸಿಟಿ ಇಲ್ಲ ಇಲ್ಲಿ ಬರೋಷ್ಟಕ್ಕೆ ಏನು ಮಾಡಬೇಕು again you should consider this is x and this is y ನೀವು ಮೈಂಡ್ ಅಲ್ಲಿ ಇಮ್ಯಾಜಿನೇಷನ್ ಅಷ್ಟೇ ಏನು ಮಾಡಿ x plus y ಆಯ್ತು ಫಸ್ಟ್ ಫಾರ್ಮುಲಾ ಅಪ್ಲೈ ಮಾಡಿ x y z whole complement into x complement y whole complement ಏನ್ as it is ಇದೆ ಇದು ಫಸ್ಟ್ ಫಾರ್ಮುಲಾ ಡಿ ಮಾರ್ಗನ್ಸ್ ಇಲ್ಲಿಂದ again you should consider as so ಇದನ್ನ x y z ಅಂತ ತಿಳ್ಕೊಳ್ಳಿ ಇದನ್ನ x y ಅಂತ ತಿಳ್ಕೊಳ್ಳಿ ಡಿವೈಡ್ ಮಾಡ್ಕೊಳ್ಳಿ ಸೆಕೆಂಡ್ ಫಾರ್ಮುಲಾ ತರ x complement plus y complement ಇದು 3 ಇದೆ x complement plus y complement plus z complement ಇಲ್ಲಿ ಬರೋಷ್ಟಕ್ಕೆ x complement plus y complement ಇದು 3 ಇದೆ 3 ಡಿವೈಡ್ ಆಗಿದೆ ಇದು 2 ಇದೆ 2 ಡಿವೈಡ್ ಆಗಿದೆ ಸೆಕೆಂಡ್ ಫಾರ್ಮುಲಾ ಟೈಪ್ ಸೊ ಏನಿಲ್ಲ ಅಂತಂದ್ರೆ ಡಾಟ್ಸ್ ಇದ್ದಂಗೆ ಲೆಕ್ಕ ಸ್ಟೂಡೆಂಟ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ this is according to the De Morgan second theorem now you can simplify x complement plus y double complement ಇದೆ z complement so x plus y complement now you can multiply ಒಂದರಿಂದ ಇವೆರಡು again second one ಇಂದ ಇವೆರಡು again z complement ಇಂದ ಇವೆರಡು x complement x plus y complement ಇಲ್ಲಿಂದ ಇಲ್ಲಿಗೆ ಕನ್ಫ್ಯೂಷನ್ ಆಗಬೇಡಿ y into y complement again 1 minute students x ಇಂದ ಇನ್ನೂ ಒಂದು ಮಾಡಬೇಕಲ್ಲ x complement into x clear again x complement y complement ಇಲ್ಲಿದೆ ನೋಡಿ again y into x again y into y complement plus z complement x plus z complement y complement don't confuse students again I am repeating ನೋಡ್ಕೊಳ್ಳಿ x complement ಇಲ್ಲಿದೆ x complement into x complement into y complement ಆಮೇಲೆ y portion y into x y into y complement z complement into x z complement into y complement ಇಲ್ಲಿಂದ ಸಿಂಪ್ಲಿಫಿಕೇಶನ್ ಸ್ಟಾರ್ಟ್ ಮಾಡಿ very simple x complement into x 0 plus x complement y complement plus ಇದನ್ನ xy ಮಾಡ್ತೀನಿ plus y into y complement 0 plus x z complement just interchange ಮಾಡ್ತಾ ಇದ್ದೀನಿ again y complement z complement ಈಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ ಏನೇನು ಬರುತ್ತೆ x complement y complement xy plus x z complement plus y complement z complement ಇದರಲ್ಲಿ ಯಾವ್ದಾದ್ರು ಸಿಂಪ್ಲಿಫೈ ಆಗುತ್ತಾ ನೋಡಿ ಯಾವುದು ಸಿಂಪ್ಲಿಫೈ ಆಗೋಣ ಇಷ್ಟೇ ಆನ್ಸರ್ this is called the De Morgan's theorem you can say complement method also ಸರಿನಾ ನೋಡಿ ಇಲ್ಲಿಂದ ಡಿವೈಡ್ ಆಗಿದೆ ಸೆಕೆಂಡ್ ಫಾರ್ಮುಲಾ ಅಲ್ಲಿಂದ ಫಸ್ಟ್ ಫಾರ್ಮುಲಾ ತರ ಡಿವೈಡ್ ಆಗಿದೆ ಸೊ ಈಗ ಇಲ್ಲಿ ಬರೋಷ್ಟು x complement y z complement x plus y complement ಇಲ್ಲಿಂದ 3 3 ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತಾ ಬನ್ನಿ 1 ದಿಂದ 2 2 2 2
ಆಗಿದ ತಕ್ಷಣ ಸೊ x ಕಾಂಪ್ಲಿಮೆಂಟ್ x 0 ಆಗುತ್ತೆ and then y ಕಾಂಪ್ಲಿಮೆಂಟ್ y ಕಾಂಪ್ಲಿಮೆಂಟ್ 0 ಆಗುತ್ತೆ ರಿಮೈನಿಂಗ್ ಎಲ್ಲ ರಿಪೀಟ್ ಆಗುತ್ತೆ ಅಷ್ಟೇ is it clear students take the next one problem number 3 ಬನ್ನಿ problem number 3 ಹೇಗೆ ಅಂತ ನೋಡೋಣ observe here students problem number 3 ಇಲ್ಲಿದೆ ನೋಡಿ x complement y complement plus x y complement yes ಇಲ್ಲಿ ಕಾಂಪ್ಲಿಮೆಂಟ್ ಕೊಟ್ಟಿಲ್ಲ ನಾವು ಮೊದಲಿಗೆ ಏನು ಮಾಡ್ಕೋಬೇಕು ಕಾಂಪ್ಲಿಮೆಂಟ್ ಹಾಕೋಬೇಕು ಹಾಕೊಳ್ಳಿ ಸ್ಟೂಡೆಂಟ್ಸ್ x complement y complement x y complement whole complement again x y divide ಮಾಡ್ಕೊಳ್ಳಿ x y complement complement whole complement into x y complement whole complement so ಇಲ್ಲಿಂದ ಡಿವೈಡ್ ಮಾಡ್ಕೊಳ್ಳಿ again x again y so ಇವೆರಡು xy ಇವೆರಡು xy ಸೆಕೆಂಡ್ ಫಾರ್ಮುಲಾ ಬರಲಿ ಏನಂತ x double complement plus y double complement again x complement plus y double complement again double complement becomes x double complement becomes y x complement single complement as it is repeat ಆಗುತ್ತೆ again y ಗೊತ್ತಾಯ್ತಾ any confusion ಡಬಲ್ ಕಾಂಪ್ಲಿಮೆಂಟ್ಸ್ ಅಂತ ಏನಿದೆ ಆ ಡಬಲ್ ಕಾಂಪ್ಲಿಮೆಂಟ್ಸ್ ಗಳೆಲ್ಲನೂ ಯಾವಾಗಲೂ ಸೇಮ್ ವೇರಿಯೇಬಲ್ ಅಂತ ಡಿವೈಡ್ ಆಗ್ತವೆ ನೋಡಿ again multiplication x into x complement plus x into y ಒಂದರಿಂದ ಎರಡು ಮಲ್ಟಿಪ್ಲೈ ಆಗಬೇಕು again plus y into x complement plus y into y x into x complement 0 plus xy ಇದನ್ನ ಆರ್ಡರ್ ಮಾಡ್ಕೊಳ್ಳಿ x complement y plus y into y y xy plus x complement y plus y so ಇದರಲ್ಲಿ ನೀವು ಯಾವುದನ್ನ ಕಾಮನ್ ಫ್ಯಾಕ್ಟರ್ ತೆಗಿಬಹುದು y ತೆಗಿಬಹುದು x plus x complement plus y so x plus x complement is always equal to 1 x plus x complement ಏನಾಗುತ್ತೆ ನಿಮಗೆ 1 ಆಗುತ್ತೆ again y ಇರುತ್ತೆ ಸ್ಟೂಡೆಂಟ್ಸ್ ಹಾಗೆ ಸಿಂಪ್ಲಿಫೈ ಮಾಡಿ ರಿಮೈನಿಂಗ್ ಇಲ್ಲಿ ಮಾಡ್ತಿದ್ದೀನಿ ಕನ್ಫ್ಯೂಷನ್ ಆಗಬೇಡಿ ನಿಮಗೆ ಕಾಣಿಸಲ್ಲ ಅಂತ ಹೇಳಿ y once y plus again y plus y is always equal to y this is the final answer check ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ whole complement x plus y whole complement equals x complement into y complement x into y whole complement equals x complement plus y complement x into y whole complement equals x complement plus y complement again double complement divide ಆಗಿದೆ multiplication ಆಯಿತು 0 ಬಂತು ರಿಮೈನಿಂಗ್ ರಿಪೀಟ್ ಆಗಿದೆ again ರಿಪೀಟ್ ಆಗಿದೆ y ಕಾಮನ್ ಫ್ಯಾಕ್ಟರ್ ತೆಗೆದ್ವಿ x plus x complement ಹಾಕಿದೀವಿ plus y as it is y once y ಬರುತ್ತೆ again y ಹಾಗೆ ಇದೆ y plus y is always equal to y this is problem number 4 students idea banta sorry problem number 3 take the next one problem number 4 problem number 4 a complement plus c b plus d ಅವರೇ ಕೊಟ್ಬಿಟ್ಟಿದ್ದಾರೆ ಹೋಲ್ ಕಾಂಪ್ಲಿಮೆಂಟ್ ನಾವು ಈಸಿಯಾಗಿ ಸಾಲ್ವ್ ಮಾಡಬಹುದು ಹೇಗೆ ಇಟ್ ಇಸ್ ಕನ್ಸಿಡರ್ಡ್ ಆಸ್ x into y ಸೆಕೆಂಡ್ ಫಾರ್ಮುಲಾ ಇದು ಹೇಗೆ a complement plus c ಹೋಲ್ ಕಾಂಪ್ಲಿಮೆಂಟ್ plus b plus d whole complement again a double complement plus sorry into alva again x plus y ಆಯ್ತು ನೋಡಿ ಫಸ್ಟ್ ಫಾರ್ಮುಲಾ ಅಪ್ಲೈ ಮಾಡಿ into c complement plus c ಇಲ್ಲಿ ಬರೋಷ್ಟರಲ್ಲಿ b complement into d complement so again ಇಲ್ಲಿ ಬಂದಾಗ a c complement plus b complement d complement so ಏನು ಸಿಂಪ್ಲಿಫಿಕೇಶನ್ ಇಲ್ಲ this is the final answer ಚೆಕ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ ಇದು ಸಿಂಪಲ್ ಆಗಿ ಡಿವೈಡ್ ಆಗುತ್ತೆ ನೋಡಿ so x plus y whole complement sorry x into y whole complement ಇದು ಮಧ್ಯದಲ್ಲಿ ಪ್ಲಸ್ ಬಂದಿದೆ ಪ್ಲಸ್ ಬಂದಾಗ x plus y whole complement ಆಗಿದೆ ಇದು x plus y whole complement ಆಗಿದೆ
ಸೊ ಅದನ್ನ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ? again a ಡಬಲ್ ಕಾಂಪ್ಲಿಮೆಂಟ್ ಇತ್ತು a, c ಕಾಂಪ್ಲಿಮೆಂಟ್, b ಕಾಂಪ್ಲಿಮೆಂಟ್, d ಕಾಂಪ್ಲಿಮೆಂಟ್. ಐಡಿಯಾ ಬಂತಾ? ಡಿ ಮಾರ್ಗನ್ಸ್ simplification of boolean expressions or complement method. Is it clear students? Take the next one, very important. ಇಲ್ಲಿಗೆ ಪ್ರಾಬ್ಲಮ್ಸ್ ನ ಬಿಡೋಣ. yes theory part ಗೆ ಬಂದೋಣ. observe ಮಾಡಿ students, very interesting. Take the next one, minterm. ನಾವೇನಂತ ಕರಿತೀವಿ? minterm ಅಂತ ಕರಿತೀವಿ. ಎಸ್ ಸಿ minterm ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನ ನೋಡೋಣ. See students, we are in the concept of minterm. Right up friends, what is minterm is actual question. But it is a product of sum in this each variable is appear exactly once in its normal form or in its complement form. So ನಿಮಗೆ ಒಂದು ವೇರಿಯಬಲ್ ನಾರ್ಮಲ್ ಫಾರ್ಮ್ ಅಲ್ಲಾದ್ರೂ ಡಿಸ್ಪ್ಲೇ ಆಗುತ್ತೆ ಆರ್ ಕಾಂಪ್ಲಿಮೆಂಟ್ ಫಾರ್ಮ್ ಅಲ್ಲಾದ್ರೂ ಡಿಸ್ಪ್ಲೇ ಆಗುತ್ತೆ. ನಾವು ಇದನ್ನ ಏನಂತ ಕರಿತೀವಿ? minterm ಅಂತ ಕರಿತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ಎ ಲಾಜಿಕಲ್ ಪ್ರಾಡಕ್ಟ್ ಆಫ್ ವೇರಿಯಬಲ್ಸ್. ನಿಮ್ಮ ಲಾಜಿಕಲ್ ಪ್ರಾಡಕ್ಟ್ ಆಫ್ ವೇರಿಯಬಲ್ಸ್ ನಾವು minterm ಅಂತ ಕರಿತೀವಿ. The minterm variables are, it is 2 to the power of n variables. So ನೀವು ಇದ್ರ ಒಳಗಡೆ ಎಷ್ಟು ವೇರಿಯಬಲ್ಸ್ ನ ಯೂಸ್ ಮಾಡ್ತೀರಾ ಅದು 2 to the power of n ವೇರಿಯಬಲ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಐಡಿಯಾ ಬರ್ತಾ ಇದೆಯಾ? ಇದನ್ನ ನಾವು ಕರೆಯುವಂತದ್ದು minterms ಅಂತ ಹೇಳಿ. ಏನಂತ ಕರಿತೀವಿ? minterms. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. The minterm output always represented by 1. ನಿಮ್ಮ minterm ಅಲ್ಲಿ ಯಾವಾಗಲೂ ಔಟ್ಪುಟ್ ನ ರೆಪ್ರೆಸೆಂಟ್ ಮಾಡೋ ಮೆಥಡ್ ಹೇಗೆ ಅಂತಂದ್ರೆ 1 ಇಂದಾನೇ ರೆಪ್ರೆಸೆಂಟ್ ಮಾಡ್ತೀವಿ, 0 ಇಂದ ರೆಪ್ರೆಸೆಂಟ್ ಮಾಡೋಲ್ಲ. 1 ಇಂದ ರೆಪ್ರೆಸೆಂಟ್ ಔಟ್ಪುಟ್ ಆಗಿದೆ ಅಂತಂದ್ರೆ ಅದು minterm ಅಂತ ಕರಿಬೇಕು ನೀವು. ಹೇಗಿರುತ್ತೆ minterm? ಅಬ್ಸರ್ವ್ ಮಾಡಿ. x y product of variables x into y. So you can consider ಇದನ್ನ ನೀವು ಶಾರ್ಟ್ ಹ್ಯಾಂಡ್ಸ್ ಅಂತ ತಗೊಳ್ಳಿ. So 0 0 1 1 0 1 0 1 ನಮ್ಮ ನಾರ್ಮಲ್ ಇನ್ಪುಟ್ಸ್. ಇಲ್ಲಿ ಬಂದಿದ ತಕ್ಷಣ ನೋಡ್ಕೊಳ್ಳಿ, so this is what short hands m ಇಂದ ರೆಪ್ರೆಸೆಂಟ್ ಮಾಡ್ತೀವಿ. m stands for minterm ಅಂತ ಹೇಳಿ. ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ಔಟ್ಪುಟ್ ನ 1 ಇಂದ ರೆಪ್ರೆಸೆಂಟ್ ಮಾಡ್ತೀರಾ, ಕಾಂಪ್ಲಿಮೆಂಟ್ ಗಳನ್ನ 0 ಇಂದ ರೆಪ್ರೆಸೆಂಟ್ ಮಾಡಬೇಕು. minterm ನೆನ್ಪಿಟ್ಕೊಳ್ಳಿ. 0 0 we can consider as xy. 0 ಫಸ್ಟ್ x ಕಾಂಪ್ಲಿಮೆಂಟ್ ಹಾಕಿ, 0 ಸೆಕೆಂಡ್ x ಕಾಂಪ್ಲಿಮೆಂಟ್ ಹಾಕಿ. ಐಡಿಯಾ ಬಂತಾ? 0 1 ಫಸ್ಟ್ ಒನ್ x, ಸೆಕೆಂಡ್ ಒನ್ y. x ಇರೋದು ಕಾಂಪ್ಲಿಮೆಂಟ್ ಹಾಕಿ, y 1 ಇದೆ ನಾವು ಕಾಂಪ್ಲಿಮೆಂಟ್ ಹಾಕೋಲ್ಲ. 1 ಕಾಂಪ್ಲಿಮೆಂಟ್ ಹಾಕಬಾರ್ದು, 0 ಹಾಕಬೇಕು. again 1 0 1 x ಹಾಕಬಾರ್ದು, 0 y ಹಾಕಬೇಕು. x y 1 1 1 ಇರೋದಕ್ಕೆ ನಾವು ಕಾಂಪ್ಲಿಮೆಂಟ್ ಹಾಕಲ್ಲ, ಬಿಟ್ಬಿಡ್ತೀವಿ. ಶಾರ್ಟ್ ಹ್ಯಾಂಡ್ಸ್ ಏನು ಬರೆಯೋದು? it is 0, it is 1, it is 2, it is 3. ನೋಡಿ ಶಾರ್ಟ್ ಹ್ಯಾಂಡ್ಸ್ ಎಷ್ಟು ಈಸಿ ಬರೆಯೋದು. 0 1 2 3. ಐಡಿಯಾ ಬಂತಾ? ನೋಡಿ 3 ವೇರಿಯಬಲ್ಸ್ ಬರೀತೀನಿ ಸ್ಟೂಡೆಂಟ್ಸ್.
Three variables, students. To the power of 3. To the power of 3 means it is 8. X, Y, XY. So we need another column, right? It is, we should consider as Z. So ಇಲ್ಲಿ ಬಂದಾಗ X, Y, Z. The last column we can call it as shorthand. See, idea ಬರ್ತಾ ಇದೆಯಾ? Yes, X ಅಂದಿದ ತಕ್ಷಣ you should consider as ಏನಂತ 4 zeros 1 2 3 4 1 1 1 1 ಇದು double zero 0 1 1 0 1 1 ಇಲ್ಲಿ ಬಂದ ತಕ್ಷಣ 0 1 0 1 0 1 0 1 Yes, X Y Z X Y Z X Y Z XYZ 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 XYZ. Know very well. Minterm shorthand se ತಕ್ಷಣ minterm ಅನ್ನು represent ಮಾಡಬೇಕು ಈ ತರ. ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಕಾಂಪ್ಲಿಮೆಂಟ್ ಹೇಗೆ ಮಾಡೋದು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕಾಂಪ್ಲಿಮೆಂಟ್ಸ್ ಅಂದಿದ ತಕ್ಷಣ 0 ಇಂದ ರೆಪ್ರೆಸೆಂಟ್ ಮಾಡಬೇಕು. ಔಟ್ಪುಟ್ ಅಂದಿದ ತಕ್ಷಣ 1 ಇಂದ ರೆಪ್ರೆಸೆಂಟ್ ಮಾಡಬೇಕು. 0 0 0 ಎಸ್ x 0 ಇದೆ, y 0 ಇದೆ, z 0 ಇದೆ. ಕಾಂಪ್ಲಿಮೆಂಟ್ಸ್ ಹಾಕಿ. ಇಲ್ಲಿ ನೋಡಿ ಇವೆರಡು 0 ಇದೆ, 1 ಇದೆ, ಅಲ್ಲಿಗೆ ಇವೆರಡಕ್ಕೆ ಮಾತ್ರ ಕಾಂಪ್ಲಿಮೆಂಟ್. ಇಲ್ಲಿ ನೋಡಿ y 1 ಇದೆ, ರಿಮೈನಿಂಗ್ zeros ಅಲ್ಲಿಗೆ x z ಗೆ ಮಾತ್ರ ಬರಬೇಕು. ಇಲ್ಲಿ ನೋಡಿ 0 x ಗೆ ಮಾತ್ರ ಇದೆ, ಅವನಿಗೆ ಮಾತ್ರ ಕಾಂಪ್ಲಿಮೆಂಟ್. ಇಲ್ಲಿ ನೋಡಿ y z ಕಾಂಪ್ಲಿಮೆಂಟ್ zeros ಇದೆ, ಅದಕ್ಕೆ ಮಾತ್ರ ಕಾಂಪ್ಲಿಮೆಂಟ್ಸ್. ಹಾಗೆ ನೋಡಿ ಇಲ್ಲಿ y ಗೆ ಮಾತ್ರ ಕಾಂಪ್ಲಿಮೆಂಟ್, ಇಲ್ಲಿ ನೋಡಿ ಲಾಸ್ಟ್ ಗೆ ಮಾತ್ರ ಕಾಂಪ್ಲಿಮೆಂಟ್. And 111 x y z you should not give the complements for x y z. So ಹೀಗೆ ನಾವು ಮಿಂಟಮ್ ಅಲ್ಲಿ zeros ಗೆ ಕಾಂಪ್ಲಿಮೆಂಟ್ ನ ರೆಪ್ರೆಸೆಂಟ್ ಮಾಡ್ತೀವಿ, 1 ಗೆ ಔಟ್ಪುಟ್ ಗಳನ್ನ ಮಾತ್ರ ರೆಪ್ರೆಸೆಂಟ್ ಮಾಡ್ತೀವಿ. Observe the board students, in confusion, this is about your minterm. ನಾವು ಇದನ್ನೇ ಸಮ್ ಆಫ್ ಪ್ರಾಡಕ್ಟ್ ಅಂತ ಕೂಡ ಕರಿತೀವಿ, SOP. SOP ಅಂತಂದ್ರು ಒಂದೇ, ಸಮ್ ಆಫ್ ಪ್ರಾಡಕ್ಟ್ಸ್ ಅಂತಂದ್ರು ಒಂದೇ. Take down the next point which is called maxterm. Minterm ಆಯ್ತು, maxterm ತಗೊಳ್ಳಿ. Maxterm considered here students. The logical sum of variables is called maxterm. The variable appear exactly one in its complement form or in its normal form. ನಿಮ್ಮ ಮಿಂಟಮ್ ಆಪೋಸಿಟ್ maxterm ಬರ್ತಾನೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. The maxterm is nothing but it is a logical sum of variable. The variable is appear exactly once in its normal form or in its complement form. The output is represented in maxterm, that is 0 not 1. 1 ಅಲ್ಲ 0 ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಔಟ್ಪುಟ್ ಅನ್ನು ರೆಪ್ರೆಸೆಂಟ್ ಮಾಡೋದ್ರಿಂದ 0 ಇಂದ. It is also to the power of n. To the power of n ಇಂದಾನೆ ನಾವೇನ್ ಮಾಡ್ತೀವಿ, ನಿಮ್ಮ ಒಂದು ವೇರಿಯೇಬಲ್ಸ್ ನ ಕನ್ಸಿಡರ್ ಮಾಡ್ತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಕಾಂಪ್ಲಿಮೆಂಟ್ಸ್ ಬೇರೆ. ಅಬ್ಸರ್ವ್ ಯಾ. Again draw your table students. ಸೊ ನಾನು ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ನೀವು ಟೇಬಲ್ ಡ್ರಾ ಮಾಡಬೇಕು ಅಂದ್ರೆ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ, ಟೇಬಲ್ ನ ಡ್ರಾ ಮಾಡ್ಕೊಳ್ಳಿ. ಸೊ ಇಲ್ಲಿ ಬಂದ ತಕ್ಷಣ m0 m1 m2 m3 x. now you should give plus in between plus ನ ಕೊಡಿ. ಈ ತರ x plus y ಕೊಡಬೇಕು ಸ್ಟೂಡೆಂಟ್ಸ್. x plus y ಅಂದ್ರೆ 0 0 0 ಬಗ್ಗೆ ನಾವು ಕಾಂಪ್ಲಿಮೆಂಟ್ ಕೊಡೋ ಹಾಗಿಲ್ಲ. ಇಲ್ಲಿ ಬಂದ ತಕ್ಷಣ 0 1 1 ಗೆ ಮಾತ್ರ ಕಾಂಪ್ಲಿಮೆಂಟ್ ಕೊಡಿ, 1 ಗೆ 0 ಅಲ್ಲ. ಇಲ್ಲಿ 1 0 again ಇಲ್ಲಿ x ಕಾಂಪ್ಲಿಮೆಂಟ್, ಇಲ್ಲಿ ಎರಡು ಇದೆ, ಎರಡು ಕಾಂಪ್ಲಿಮೆಂಟ್ಸ್. again 0 1 2 3 ಐಡಿಯಾ ಬಂತ. ಇಲ್ಲಿ ನಾವು ಕಾಂಪ್ಲಿಮೆಂಟ್ ಕೊಡ್ತಾ ಇರೋದು 0 ಅಲ್ಲ, ನಾವು ಕಾಂಪ್ಲಿಮೆಂಟ್
ಕೊಡ್ತಾರೋ 1 ಗೆ ನೆನ್ಪಿಟ್ಕೊಳ್ಳಿ. ಐಡಿಯಾ ಬಂತಾ? ಎಸ್, ಕಮ್ ಟು ದ 3 ವೇರಿಯಬಲ್ ಸ್ಟೂಡೆಂಟ್ಸ್. ಸೊ ಆ ಟೇಬಲ್ ಅಲ್ಲಿ ಇದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. 0 1 2 3 4 5 6 7. Observe here students, 000. You should not give compliments. Yes, 001, 1 ಮಾತ್ರ complement Z, 010 Y complement, 011 Y Z, 100 X complement, 101 X Y Z complement, 110 X Y complement, 111 X Y Z. X Y Z ಮೂರು ಕಾಂಪ್ಲಿಮೆಂಟ್ಸ್ ಬರುತ್ತೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವಿಲ್ಲಿ ಕಾಂಪ್ಲಿಮೆಂಟ್ ಕೊಡ್ತಾ ಇರೋದು ಯಾವ್ದಕ್ಕೆ ಅಂತಂದ್ರೆ 1 ಗೆ 0 ಅಲ್ಲ. ನಾವಿರೋದು ಯಾವ ಕಾನ್ಸೆಪ್ಟ್ ಅಲ್ಲಿ ಅಂತಂದ್ರೆ ಮ್ಯಾಕ್ಸ್ ಟರ್ಮ್ ಸ್ಟೂಡೆಂಟ್ಸ್. ಮ್ಯಾಕ್ಸ್ ಟರ್ಮ್ ಅಂದಿದ ತಕ್ಷಣ ಔಟ್ಪುಟ್ ನ 0 ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಕಾಂಪ್ಲಿಮೆಂಟ್ 1 ಇಂದ ರೆಪ್ರೆಸೆಂಟ್ ಮಾಡ್ತೀವಿ. This is the small example of your max term. It is a sum of variables. The variable is appear exactly once in its normal form or in its complement form. The variables are considered as 2 to the power of n variables. The output is represented by 0. 2 variables, 3 variables. Idea banta? Shall we go for next concept? Take to the next one. Canonical form. Take to the next one. We'll call it as canonical form. ನಾವು ಯಾವ ಕಾನ್ಸೆಪ್ಟ್ ಅಲ್ಲಿ ಇದೀವಿ ಅಂತಂದ್ರೆ ಕೆನಾನಿಕಲ್ ಫಾರ್ಮ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದೀವಿ. So understand neatly students, we are in the concept of canonical form. So canonical form ಅಂತಂದ್ರೆ ಏನು? ತುಂಬಾ ಸಿಂಪಲ್ ಸ್ಟೂಡೆಂಟ್ಸ್. An expression expressed with SOP, sum of product, or a POS, product of sum. Sum of product ಅಂದಿದ ತಕ್ಷಣ ನೆನಪಿಟ್ಕೊಳ್ಳಿ, we will call it as minterm. Product of sum ಅಂದಿದ ತಕ್ಷಣ ನೆನಪಿಟ್ಕೊಳ್ಳಿ, we will call it as maxterm. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. We are in the concept of canonical form. An expression expressed with SOP, sum of products, or POS, product of sum, it is referred as canonical form. ಈಗ ಬನ್ನಿ ಕೆನಾನಿಕಲ್ ಫಾರ್ಮ್ ನ ಹೇಗೆ ಸಿಂಪ್ಲಿಫೈ ಮಾಡೋದು ಅಂತ ನೋಡೋಣ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. SOP ಟು ಕೆನಾನಿಕಲ್ ಫಾರ್ಮ್ ನೋಡೋಣ. The point number 1, SOP ಟು ಕೆನಾನಿಕಲ್ ಫಾರ್ಮ್. So SOP ಇಂದ ಅಂದ್ರೆ ಸಮ್ ಆಫ್ ಪ್ರಾಡಕ್ಟ್ಸ್ ಇಂದ ಕೆನಾನಿಕಲ್ ಫಾರ್ಮ್ ಗೆ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದೇ ನಮ್ಮ ಕಾನ್ಸೆಪ್ಟ್. ಪ್ರಾಬ್ಲಮ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಮುಂದೆ ಬರೋದು 5 ಮಾರ್ಕ್ ಕ್ವೆಶ್ಚನ್ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಪ್ರಾಬ್ಲಮ್ ನಂಬರ್ 1, see students, so a comma b, ಐಡಿಯಾ ಬರ್ತಾ ಇದೆಯಾ? a comma b, the problem is a plus a complement b. So convert the function SOP to canonical form. Question ಬರೋದೇ ಈ ತರ. SOP ಇಂದ canonical form ಗೆ ಕನ್ವರ್ಟ್ ಮಾಡಿ ಅಂತ ಬಂದ್ಬಿಡುತ್ತೆ. ಹೇಗೆ ಸಾಲ್ವ್ ಮಾಡೋದು? We are having 2 expressions students. ಇಲ್ಲಿ a ಇದೆ, ಇಲ್ಲಿ ab ಇದೆ. ನಿಮಗೆ ಕ್ವೆಶ್ಚನ್ ಅಲ್ಲಿ ಗೊತ್ತಾಗುತ್ತೆ ಇಟ್ ಇಸ್ ಎಷ್ಟು ಸ್ಟೆಪ್ಸ್ ಇದೆ ಅಂತ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಮಿಸ್ ಆಗಿರೋದು ಯಾವ್ದು ಅಂತಂದ್ರೆ a ಇದೆ, b ಇಲ್ಲ. ಇಲ್ಲಿ ನೋಡಿ a ಇದೆ, b ಇದೆ. ಆದ್ರೆ ನೀವು ಇಲ್ಲಿ ಆಡ್ ಮಾಡಬೇಕಾಗಿರೋದು ಈ b ನ ನೋಡಿ. a b ಪ್ಲಸ್ b ಕಾಂಪ್ಲಿಮೆಂಟ್ ಅಂತಾನೆ ಆಡ್ ಮಾಡಬೇಕು. b ಮಿಸ್ ಆಗಿದೆ, b ಪ್ಲಸ್ b ಕಾಂಪ್ಲಿಮೆಂಟ್ ಆಗ್ತಾ ಇದೆ. c ಮಿಸ್ ಆದ್ರೆ c ಪ್ಲಸ್ c ಕಾಂಪ್ಲಿಮೆಂಟ್ ಆಗಬೇಕು. d ಮಿಸ್ ಆದ್ರೆ d ಪ್ಲಸ್ d ಕಾಂಪ್ಲಿಮೆಂಟ್ ಆಗಬೇಕು. y ಮಿಸ್ ಆದ್ರೆ y ಪ್ಲಸ್ y ಕಾಂಪ್ಲಿಮೆಂಟ್ ಆಗಬೇಕು. ಐಡಿಯಾ ಬಂತಾ? again plus again a complement b as it is repeat. Observe here, a into b, ab plus a into b complement multiplication plus a complement b.
AB AB ಕಾಂಪ್ಲಿಮೆಂಟ್ A ಕಾಂಪ್ಲಿಮೆಂಟ್ B ರಿಪೀಟೆಡ್ ಫಾರ್ಮ್ಸ್ ಯಾವುದು ಇಲ್ಲ. ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಹೇಗೆ? AB ಇದೆ, ಜೊತೆಗೆ AB ಕಾಂಪ್ಲಿಮೆಂಟ್ ಇದೆ, ಜೊತೆಗೆ A ಕಾಂಪ್ಲಿಮೆಂಟ್ B ಇದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಸಮ್ ಆಫ್ ಪ್ರಾಡಕ್ಟ್ ಮಾಡುವಾಗ ನಥಿಂಗ್ ಬಟ್ SOP ಮಾಡುವಾಗ ಕಾಂಪ್ಲಿಮೆಂಟ್ ಅಂತ 0ನೇ ತಗೊಳ್ಬೇಕು. ಇದರಲ್ಲಿ ಕಾಂಪ್ಲಿಮೆಂಟ್ಸ್ ಇದೆಯಾ? ಇಲ್ಲ. ಅಲ್ಲಿಗೆ ಇವನು 1 1. A ಕಾಂಪ್ಲಿಮೆಂಟ್ ಇಲ್ಲ 1, B ಕಾಂಪ್ಲಿಮೆಂಟ್ ಇಲ್ಲ 1. A ಗೆ ಕಾಂಪ್ಲಿಮೆಂಟ್ ಇಲ್ಲ 1, B ಗೆ ಕಾಂಪ್ಲಿಮೆಂಟ್ ಇದೆ 0. A ಗೆ ಕಾಂಪ್ಲಿಮೆಂಟ್ ಇದೆ, ಇಟ್ ಇಸ್ ಕಾಲ್ಡ್ 0. B ಗೆ ಕಾಂಪ್ಲಿಮೆಂಟ್ ಇಲ್ಲ, ಇಟ್ ಇಸ್ 1. ಐಡಿಯಾ ಬಂತಾ? 1 1 1 0 0 1. ಏನ್ ಬಂತು ಸರ್ ಇದು? ಕಾಂಪ್ಲಿಮೆಂಟ್ ಇಲ್ಲ ಅಂತಂದ್ರೆ 1, ಕಾಂಪ್ಲಿಮೆಂಟ್ ಇದ್ರೆ 0. A ಗೆ ಕಾಂಪ್ಲಿಮೆಂಟ್ ಇಲ್ಲ 0 ಹಾಕಿದೀನಿ, B ಗೆ ಕಾಂಪ್ಲಿಮೆಂಟ್ ಸಾರಿ A ಗೆ ಕಾಂಪ್ಲಿಮೆಂಟ್ ಇದೆ 0 ಹಾಕಿದೀನಿ, B ಗೆ ಕಾಂಪ್ಲಿಮೆಂಟ್ ಇಲ್ಲ 1 ಹಾಕಿದೀನಿ. ಈಗ ಕನ್ಸಿಡರ್ ಮಾಡಿ ನಿಮ್ಮ 8421 ಫಾರ್ಮುಲಾ 21 ನೆನಪ ಇದೆಯಾ? 8421 ಬೈನರಿ ಸೈಡ್ ಟು ಸೈಡ್. 2 ಇರೋ ಕಡೆ 1 ಇದೆ, 1 ಇರೋ ಕಡೆ 1 ಇದೆ, 2 + 1 3. 2 ಇರೋ ಕಡೆ 1 ಇದೆ, 1 ಇರೋ ಕಡೆ 0 ಇದೆ, ಬಿಟ್ಬಿಡಿ, ಇಟ್ ಇಸ್ 2. ಇದು 2 ಇರೋ ಕಡೆ 0 ಇದೆ, 1 ಇರೋ ಕಡೆ 1 ಇದೆ, ಇಟ್ ಇಸ್ 1. ಅಲ್ಲಿಗೆ ಆನ್ಸರ್ 3, 2, 1. The final answer is 1, 2, 3. This is called SOP2 canonical form. ಇದನ್ನ ನಾವೇನಂತ ಕರಿತೀವಿ? SOP ಇಂದ canonical form ಅಂತ ಕರಿತೀವಿ. Again I am repeating, concentration ಇಲ್ಕೊಳ್ಳಿ. ನಮ್ಮ ಕ್ವಶನ್ F A, B ಇದೆ, A plus A complement B ಇದೆ. ಮಿಸ್ಸಿಂಗ್ ಆಗಿರೋದು ಯಾವುದು? B. ಯಾವ್ದನ್ನ ಆಡ್ ಮಾಡಬೇಕು ಅಂದ್ರು ನೀವು ಇದೇ ತರನೇ ಆಡ್ ಮಾಡಬೇಕು. B plus B complement, C plus D C complement, D plus D complement, E plus E complement, ಈ ತರನೇ ಆಡ್ ಮಾಡಿ. ಇವು ಎರಡು ಕರೆಕ್ಟ್ ಆಗಿದೆ, ಅದನ್ನೆರಡು ಆಲ್ರೆಡಿ ಸೇರಿಸಿದೆ. A into B plus A into B complement, AB A B complement, A complement B. ನಿಮ್ಮ ಕಾಂಪ್ಲಿಮೆಂಟ್ ಯಾವ್ದು ಇರುತ್ತೆ ಅದು 0, ಕಾಂಪ್ಲಿಮೆಂಟ್ ಯಾವ್ದು ಇರಲ್ಲ ಅದು 1. ಇವೆರಡಕ್ಕೂ ಕಾಂಪ್ಲಿಮೆಂಟ್ಸ್ ಇಲ್ಲ 1 1. ಇವೆರಡರಲ್ಲಿ ಇದು ಕಾಂಪ್ಲಿಮೆಂಟ್ ಇಲ್ಲ, ಇದು ಕಾಂಪ್ಲಿಮೆಂಟ್ ಇದೆ 1 0, ಇದು ಕಾಂಪ್ಲಿಮೆಂಟ್ ಇದೆ 0, ಇದು ಕಾಂಪ್ಲಿಮೆಂಟ್ ಇಲ್ಲ 1. So 1 1 binary value 3, 1 0 2 0 1 1. The answer is 3 to 1. Final answer is order ಮಾಡಿದ್ರೆ 1 2 3. Idea ಬಂತಾ? This is what we will call it as SOP2 canonical form. Come students, problem number 2. Problem number 2 ನೋಡೋಣ. Observe me students. This is what the problem. A B complement plus B complement plus A. Yes, ಬನ್ನಿ ಸ್ಟೂಡೆಂಟ್ಸ್ ಇದನ್ನ ಕಂಟಿನ್ಯೂ ಮಾಡೋಣ. A B complement ಎರಡು ಇದೆ, ಎರಡು ಹಾಕ್ತೀನಿ. ಇದರಲ್ಲಿ ಮಿಸ್ ಆಗಿರೋದು ಯಾವುದು? A. ನೋಡ್ಕೊಳ್ಳಿ, B complement A plus A complement again plus ಮಿಸ್ ಆಗಿರೋದು A, ಇಲ್ಲಿ ಮಿಸ್ ಆಗಿರೋದು B, again B plus B complement. So A B complement plus B complement A ಆರ್ಡರ್ ಮಾಡ್ತಾ ಇದೀನಿ, A B complement plus B complement A complement, again ನಾನು ಆರ್ಡರ್ ಮಾಡ್ತಾ ಇದೀನಿ A complement B complement plus AB plus A B complement. ಇದು ಹೆಂಗಂತ ಗೊತ್ತಾಯ್ತಾ? again I am repeating, ನೋಡಿ ಸ್ಟೂಡೆಂಟ್ಸ್, A B complement plus B complement A into A B complement ಮಾಡಿದೀನಿ plus B complement A complement ಇದೆ, ಅದನ್ನ ಆರ್ಡರ್ ಮಾಡಿದೀನಿ A complement B complement plus AB again plus A B complement. ಮುಗಿತಾ? ಇದರಲ್ಲಿ ರಿಪೀಟೆಡ್ ಯಾವ್ದು ಇದೆ ನೋಡಿ, A B complement ಇಲ್ಲೂ ಇದೆ, A B complement ಇಲ್ಲೂ ಇದೆ, ಇದು ಬೇಡ, ಜಸ್ಟ್ ಒಂದು ಅಂಡರ್ಲೈನ್ ಮಾಡ್ಕೊಳ್ಳಿ. A complement B complement again AB again A complement B complement ಇದೆ, ಅದು ಬೇಡ. ರಿಪೀಟ್ ಇರೋದು ಬೇಕಾಗಿಲ್ಲ, ಸೇಮ್ ನಂಬರ್ಸ್ ಬರುತ್ತೆ. ಮತ್ತೆ ಹಾಕೊಳ್ಳಿ, ಯಾವ್ದು ಇದೆ? A B complement ಇದೆ, again A complement B complement ಇದೆ, again A B ಇದೆ. ಮೂರೇ ಸಿಕ್ಕಿದ್ದು, ಇನ್ನು ಮೂರು ಕೂಡ ಇನ್ನೆರಡು ಕೂಡ ನಿಮ್ಗೆ ಏನಾಯ್ತು? ರಿಪೀಟ್ ಆಯ್ತು. ಕಾಂಪ್ಲಿಮೆಂಟ್ ಇದ್ರೆ 0, ಕಾಂಪ್ಲಿಮೆಂಟ್ ಇಲ್ಲ ಅಂದ್ರೆ 1 0, again 0 0, again 1 1. ಬೈನರಿ ವ್ಯಾಲ್ಯೂಸ್ ಹಾಕಿ 2 1 ಇದು 2 2 1 ಇದು 0 2 1 ಇದು 3. The answer is ಅದನ್ನ ಆರ್ಡರ್ ಮಾಡಿ ಹಾಕ್ಬಿಡಿ
0, 2, 3. This is what the final answer. Check ಮಾಡ್ಕೊಳ್ಳಿ. Over students. So ಇಲ್ಲಿಗೆ ಇವತ್ತಿನ ಕಾನ್ಸೆಪ್ಟ್ ಎಂಡ್ ಮಾಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ ಸ್ಟೂಡೆಂಟ್ಸ್. ಸೊ ಇನ್ನೊಂದಷ್ಟು SOP ಫಾರ್ಮ್ಸ್ ನ ಸ್ಟಡಿ ಮಾಡ್ಕೊಂಡು POS ಫಾರ್ಮ್ಸ್ ನ ಸ್ಟಡಿ ಮಾಡ್ಕೊಂಡು ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ 100% ಕ್ವೆಶ್ಚನ್ ಕಾರ್ನರ್ ಮ್ಯಾಪ್ ಗೆ ಹೊರಬಿಡೋಣ. ಕೀಪ್ ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ಸ್. ಬರ್ದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಹೈಯೆಸ್ಟ್ ಮಾರ್ಕ್ಸ್ ನಿಮ್ಮ ಹಾರ್ಡ್ ವರ್ಕ್ ಅಲ್ಲಿ ಇದೆ. ಎಫರ್ಟ್ ನೆವರ್ ಫೇಲ್ಯೂಸ್. ನಾನು ನಿಮ್ಮ ಉಮೇಶ್ ಸರ್. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.